ನಾಗರಿಕರ ಗಡೀಪಾರು ಆರಂಭಿಸಿದ ಪಾಕ್ ತಾವಾಗಿಯೇ ದೇಶ ತೊರೆಯುವುದಕ್ಕೂ ಆಫರ್ ಅನ್ನು ನೀಡಿಕೆ ಮಾಡಲಾಗಿದೆ. ಅಕ್ರಮ ವಲಸಿಗರಿಗೆ ಯಾರು ಕೆಲಸ ನೀಡದಂತೆ ತಾಕೀತು ಮಾಡಲಾಗಿದೆ. ಅಫ್ಘಾನ್ ವಲಸಿಗರಿಗೆ ಕೆಲಸ ವಸತಿ ಸೌಲಭ್ಯವನ್ನು ಬಂದ್ ಮಾಡಲಾಗಿದೆ. ವಲಸಿಗರ ಜೊತೆಗೆ ವ್ಯವಹರಿಸಿದ್ರೆ ಕಠಿಣ ಕ್ರಮದ ಎಚ್ಚರಿಕೆಯನ್ನು ನೀಡಲಾಗಿದೆ. ಪಾಕ್ನಲ್ಲಿ ನೆಲೆಸಿರುವಂತಹ 30 ಲಕ್ಷಕ್ಕೂ ಹೆಚ್ಚು ಅಫ್ಘಾನಿಸ್ತಾನಿಗಳು, ಪಾಕ್ನ ಎಲ್ಲ ಭಾಗಗಳಲ್ಲೂ ಕೂಡ ನೆಲೆಸಿರುವಂತಹ ಅಫ್ಘಾನ್ ವಲಸಿಗರು ಯಾವುದೇ ರೀತಿಯಾದಂತಹ ವಸತಿ ಸೌಲಭ್ಯ ಆಗಿರಬಹುದು ಏನನ್ನು ಕೂಡ ಕೊಡಬಾರದು ಅನ್ನುವಂಥ ಸೂಚನೆಯನ್ನ ನೀಡಿರೋದು. ಹಾಗಾಗಿ ಪಾಕಿಸ್ತಾನದಲ್ಲಿರುವಂತಹ ಅಫ್ಘಾನ್ ನಾಗರಿಕರಿಗೆ ಇದೀಗ ತೀವ್ರ ಸಂಕಷ್ಟ ಎದುರಾಗ್ತಾ ಇದೆ. ಗಡೀಪಾರು ಆರಂಭಿಸಲಾಗಿದೆ. ತಾವಾಗಿಯೇ ದೇಶ ತೊರೆಯುವುದಕ್ಕೆ ಆಫರ್ ಅನ್ನು ನೀಡಲಾಗಿದೆ. ಅಕ್ರಮ ವಲಸಿಗರಿಗೆ ಯಾರು ಕೆಲಸನ ಕೊಡಬೇಡಿ ಅನ್ನುವಂಥ ತಾಕೀತನ್ನು ಮಾಡಲಾಗಿದೆ. ಅಫ್ಘಾನ್ ವಲಸಿಗರಿಗೆ ಕೆಲಸ, ವಸತಿ ಸೌಲಭ್ಯ ಇದೆಲ್ಲವನ್ನು ಕೂಡ ಬಂದ್ ಮಾಡಿದ್ದಾರೆ. ವಲಸಿಗರ ಜೊತೆ ವ್ಯವಹರಿಸಬಾರದು, ಒಂದು ವೇಳೆ ವ್ಯವಹರಿಸಿದ್ರೆ ಕಠಿಣ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ನೀಡಲಾಗಿದೆ. ಹಾಗಾಗಿ ಪಾಕ್ನಲ್ಲಿ ನೆಲೆಸಿರುವಂತಹ ಸುಮಾರು 30 ಲಕ್ಷಕ್ಕೂ ಹೆಚ್ಚು ಅಫ್ಘಾನಿಸ್ತಾನಿಗಳು ಇದೀಗ ಎಲ್ಲ ಗಂಟು ಮೂಟೆ ಕಟ್ತಾ ಇದ್ದಾರೆ. ನೋಡಿ, ಬಹು ವರ್ಷಗಳಿಂದ ಅಲ್ಲಿ ವಾಸ ಮಾಡ್ತಾ ಇದ್ರು. ಸುಮಾರು 30 ಲಕ್ಷಕ್ಕೂ ಹೆಚ್ಚು ಅಫ್ಘಾನ್ ವಲಸಿಗರು ಇದ್ದಾರೆ ಅಂತಾನೆ ಯೋಚನೆ ಮಾಡಿ. ಅಲ್ಲಿ ಒಂದು ಬದುಕು ಕಟ್ಕೊಂಡಿದ್ರು, ಜೀವನ ಕಟ್ಕೊಂಡಿದ್ರು, ಅಲ್ಲೇ ಕೆಲಸ ಮಾಡ್ತಾ ಇದ್ರು, ಮಕ್ಕಳು, ಸಂಸಾರ ಅಂತೆಲ್ಲ ಇದ್ರು. ಆದರೆ ಖಡಕ್ಕಾದಂಥ ಆದೇಶವನ್ನು ಪಾಕಿಸ್ತಾನದ ಪ್ರಧಾನಿಗಳು ನೀಡಿದ್ದಾರೆ. ಎಲ್ಲ ಗಂಟು ಮೂಟೆ ಕಟ್ಕೊಂಡು ಹೋಗಬೇಕು ಅಂತ, ಇಲ್ಲಿದ್ರೆ ಜೀವನ ಮಾಡೋದಕ್ಕೆ ಬಿಡಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ನೀಡಿರೋದು. ಸೊ ಹಾಗಾಗಿ ಎಲ್ಲ ಇದೀಗ ಅವ್ರ ಪಾಡಿಗೆ ಅವ್ರು ಹೋಗೋ ಪರಿಸ್ಥಿತಿ ಬಂದಿದೆ.